ಹಲೋ, ನಮಸ್ಕಾರ ಸ್ನೇಹಿತರೆ. ಈ NP ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರೇಂಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ಸ್ನೇಹಿತರೆ, 2 ಎಕರೆ 20 ಗುಂಟೆ ಪ್ಯೂರ್ ರೆಡ್ ಸಾಯಿಲ್, ಕೆಂಪು ಮಣ್ಣಿನ ಭೂಮಿ ಮಾತ್ರ ಸ್ನೇಹಿತರೆ ಸೂಪರಾಗಿದೆ. ತಾರ್ ರೋಡ್ ಬಿಡ್ತಾ ನಿಮಗೆ ತುಂಬ ಲಾಂಗ್ ಇದೆ, ಉದ್ದ ಬರುತ್ತೆ. ಜಾಗ ಸುಪೀರಿಯರ್ ಆಗಿದೆ. ನಿಮಗೆ ಜಾಗ ಮಾತ್ರ ನಿಮಗೆ ಎಲ್ ಶೇಪ್ ಬರುತ್ತೆ ಸ್ನೇಹಿತರೆ. ಆಮೇಲೆ ನನಗೆ ಸ್ಕ್ವಯರ್ ಆಗಿರಬೇಕು, ನನಗೆ ಹಂಗಿರಬೇಕು ದಯವಿಟ್ಟು ಹೇಳ್ತೀನಿ. ಭೂಮಿ ಹೆಂಗೆ ಇದ್ರೂ ನಮಗೆ ಬೇಕಾಗಿರೋದು ಒಳ್ಳೆ ನೀರಿನ ವಾತಾವರಣ. ಭೂಮಿ ಸ್ಕ್ವಯರ್ ಆಗಿದ್ದು ಎಲ್ಲ ಚೆನ್ನಾಗಿದ್ದು ನೀರೇ ಇಲ್ಲ ಅಂತಂದರೆ ವ್ಯವಸಾಯ ಮಾಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ಹಾಗೆ ನಮಗೆ ಇಲ್ಲಿ ನೀರಿನ ವಾತಾವರಣ ಮುಖ್ಯ ಹೊರತು ಬೇರೆ ಅಲ್ಲ ಸ್ನೇಹಿತರೆ. ನೀರಿನ ವಾತಾವರಣ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ರನ್ನಿಂಗ್ ಕಲ್ಟಿವೇಷನ್ನು, ಪಕ್ಕದಲ್ಲಿ ಬಾಳೆ ಹಾಕಿದ್ದಾರೆ, ತಾವು ನೋಡ್ಬೋದು ಆರಾಮಾಗಿ ಆಯಿತಾ. ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ಇದೊಂದು ಮಾತ್ರ ಈ ಥರ ಇದೆ. ನಾವು ಇದನ್ನ ತಗೊಂಡು ನಮಗೆ ರೋಡ್ ಬಿಡ್ತೀವಿ, ಚೆನ್ನಾಗಿದೆ. ಬೇಕಾದ್ರೆ ಇಬ್ಬರು ತಗೊಂಡು ಇದನ್ನು ಭಾಗ ಮಾಡ್ಕೋಬೋದು, ಆ ಥರ ಇದೆ ಸ್ನೇಹಿತರೆ. ಒಳ್ಳೆ ಜಾಗ ಲೊಕೇಶನ್ ಆಗಲಿ ಎಲ್ಲ ಲ್ಯಾಂಡ್ ಆಗಲಿ ಮಣ್ಣಂತೂ ಚಿನ್ನ ಇದ್ದಂಗಿದೆ. ಇದು ಬೆಂಗಳೂರಿಗೆ 140 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. ಆಗುತ್ತೆ. ಇದನ್ನು ಇವರು 32 ಲಕ್ಷ ಪರ್ ಎಕರೆ ಅಂತ ಹೇಳ್ತಾ ಇದ್ದಾರೆ. ರೋಡ್ ಪಾಯಿಂಟ್ ಇದೆ. ನಾವು ಯಾವುದೇ ಜಮೀನು ಮೇಲಾಗಲಿ ಇದ್ರ ಮೇಲಾಗಲಿ ಹೋಗುವಂಥದ್ದಿಲ್ಲ. ಪೇಪರೆಲ್ಲ ನಿಮಗೆ ಕ್ಲಿಯರ್ ಆಗಿದೆ ಸ್ನೇಹಿತರೆ. ನಾಳೆನೇ ರಿಜಿಸ್ಟರ್ ಮಾಡ್ಕೋಬೋದು, ಹಂಗಿದೆ ಪೇಪರ್ ಮಾತ್ರ. ಯಾಕೆಂದರೆ ಇದೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ನಾವೇ ನೋಡಿರೋದು ಮೊದಲು ಕೂಡ ಕೊಡಿಸೋದು ನಮ್ಮ ಸ್ನೇಹಿತರೆ. ಆದ್ದರಿಂದ ಇದ್ರ ಬಗ್ಗೆ ನಮಗೆ ಪೂರ ವಿಷಯ ಗೊತ್ತು. ರೋಡ್ ಬಿಡ್ತಾಗಲಿ ನಮಗೆ ಇನ್ನೊಂದಾಗಲಿ A1 ಆಗಿದೆ. ಮಣ್ಣು ತಾವು ನೋಡ್ತಾ ಇದ್ದಾರೆ. ಈಗ ನಮ್ಗೆ ಇಲ್ಲಿ ಏನಪ್ಪ ಕೆಲಸ, ಇವರು ಪರ್ ಎಕರ್ 32 ಲ್ಯಾಕ್ಸ್ ಹೇಳ್ತಾರೆ. ಅವ್ರು 32 ಲಕ್ಷ ಹೇಳಿದ್ರು ನೇರ ಕೂತ್ಕೊಂಡು ಮಾತಾಡೋಣ. ಇದ್ರ ಜಾಸ್ತಿ ಏನು ಅವರು ಕಡಿಮೆ ಮಾಡಲ್ಲ. ಇದೇ ವಿಷಯ ನಿಮಗೆ ಓಪನಾಗಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನಾವು ಆದಷ್ಟು ಅವ್ರ ಹತ್ರನೇ ಮಾತಾಡಿ ನಾವು ಇದು ಬಗೆಹರಿಸ್ಕೊಳ್ಳೋಣ. ಏನೇ ಇದ್ರೂ ಎಷ್ಟು ಕೊಟ್ಟರು ಪರವಾಗಿಲ್ಲ, ಅವ್ರ ಹತ್ರ ಮಾತಾಡೋಣ. ಆದರೆ ಪ್ರಶ್ನೆ ಹೇಳಿದ್ದಾರೆ ಅವರು, ಅತಿ ಕಡಿಮೆಗಂತೂ ಕೊಡಲ್ಲ, ಏನೋ ಸ್ವಲ್ಪ ಬಿಡ್ತೀವಿ ಅಂತ. ನಾವಿಲ್ಲಿ ಒಂದು ಬೋರ್ ಹಾಕ್ಸ್ಕೊಂಡು ಫಾರ್ಮ್ ಹೌಸ್ ಮಾಡ್ಕೊಂಡು ಒಳ್ಳೆ ವ್ಯವಸಾಯ ಮಾಡ್ಬೋದು. ಒಳ್ಳೆ ಜಾಗ ಅದು ಅಲ್ಲದೆ ನಿಮಗೆ ರೋಡ್ ಬಿಟ್ಟು ಚೆನ್ನಾಗಿದೆ. ನಿಮಗೆ ಸ್ಟೇಟ್ ಹೈವೇ ಏನು ತಗೋತೀನಿ ಅಂತಂದರೆ ನಿಮಗೆ ಇದು 2 ಕಿಲೋಮೀಟ್ರ್ 2.5 ಕಿಲೋಮೀಟ್ರ್ ಅಷ್ಟು ಸ್ನೇಹಿತರೆ, ಅಂತ ಜಾಸ್ತಿ ದೂರ ಇಲ್ಲ. ಸ್ಟೇಟ್ ಹೈವೇಗೆ ಈ ತಾರ್ ರೋಡ್, ತಾರ್ ರೋಡ್. ನಾವು ಎಲ್ಲಿಂದ ಎಲ್ಲಿ ತನಕ ಹೋದ್ರೂ ಇದರಲ್ಲಿ ತಾರ್ ರೋಡ್, ನಮಗೆ ಮಡ್ ರೋಡ್ ಅನ್ನೋದು ಬರೋದಿಲ್ಲ. ಲ್ಯಾಂಡ್ ತಾವು ನೋಡಿದ್ರಲ್ವ, ಈಗ ನಾವು ಈ ಜಾಗದಲ್ಲಿ ನಮಗೆ ಯಾವ ರೀತಿ ಬೆಳೆಬೇಕು, ಇಲ್ಲ ಯಾವ ರೀತಿ ವ್ಯವಸಾಯ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಆರಾಮಾಗಿ ಮಾಡ್ಬೋದು. ನಾವು ಅಡಿಕೆ, ತೆಂಗು, ಮಾವು, ಸಪೋಟ, ದಾಳಿಂಬೆ, ನಾನಾ ರೀತಿಯ ಗಿಡಗಳನ್ನ ಹಾಕಿ ನಾವು ಒಳ್ಳೆ ತೋಟ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಇಲ್ಲ ನಾವು ತೋಟ ಮಾಡಲ್ಲ ಅನ್ನೋರಿಗೆ ವ್ಯವಸಾಯ ನೀವು ಏನು ಬೆಳೀತಾರೆ ಹೇಳಿ ಸ್ನೇಹಿತರೆ, ಆರಾಮಾಗಿ ಬೆಳಿಬೋದು. ಯಾಕೆಂದರೆ ಮಣ್ಣು ಆ ಥರ ಚೆನ್ನಾಗಿದೆ, ಇಲ್ಲಿ ವಾತಾವರಣ ಚೆನ್ನಾಗಿದೆ. ವಿಲೇಜ್ಗಳು ನಮಗೆ ತುಂಬ ನೀರಿದ್ದಾವೆ. 2 ಕಡೆ ವಿಲೇಜ್ ಇದ್ದಾವೆ ಸ್ನೇಹಿತರೆ. ತಾರ್ ರೋಡ್ ಹೆಂಗೆ ಹೋಗುತ್ತೋ ಹಂಗೆ ಸ್ಟಾರ್ಟಿಂಗ್ ಬರೋದು ನಾವು ವಿಲೇಜಿಂದನೇ, ಮುಂದಕ್ಕೆ ಹೋಗಿ ಸೇರೋದು ನಾವು ವಿಲೇಜ್ಗೆ. ಒಳ್ಳೆ ಜಾಗ ಮಾತ್ರ. ಲೇಬರ್ಗಳಿಗೆ ಯೋಚನೆ ಇಲ್ಲ. ಇವತ್ತು ಎಷ್ಟೋ ಕಡೆ ನೋಡ್ತಾಯಿದ್ದೀವಿ, ಲೇಬರ್ಗಳಿಗೆ ಯೋಚನೆ ಇಲ್ಲ. ತಾವಿಲ್ಲಿ ನೋಡ್ಬೋದು, ಒಳ್ಳೆ ಪಕ್ಕದಲ್ಲಿ ಬಾಳೆ ಹಾಕಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳೋದು ಖರ್ಚು ಹೆಂಗಿದೆ, ವ್ಯವಸ್ಥಿತ ಹೆಂಗಿದೆ ಅಂತ. ನಾವು ಯಾವಾಗಲೂ ಅಷ್ಟೇ, ನಮ್ಮ ಕಣ್ಣೆರಗಡೆ ಏನು ಕಾಣುತ್ತೆ ಅಷ್ಟನ್ನೇ ಪ್ರಮಾಣಿಸಿ ನಾವು ನೋಡಬೇಕು ಹೊರತು ಬೇರೆ ಏನು ಅಲ್ಲ. ನಾವು ಇದನ್ನು ಒಳ್ಳೆ ಸಾವಯವ ಕೃಷಿ ಮಾಡಿಕೊಂಡು ಮಿಶ್ರ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಒಳ್ಳೆ
ಹಣನೂ ಗಳಿಸ್ಬೋದು, ಆರೋಗ್ಯನೂ ಗಳಿಸ್ಬೋದು, ಯಶಸ್ಸು ಕಾಣ್ಬೋದು. ಒಂದು ಲ್ಯಾಂಡ್ಲಿ ನಾವು ಇಷ್ಟನ್ನು ಕಾಣೋಕ್ಕೆ ಸಾಧ್ಯ, ಆದರೆ ಬೇರೆ ಇದರಲ್ಲಿ ಈ ಥರ ನಾವು ಯಶಸ್ಸು ಕಾಣೋಕ್ಕೆ ಸಾಧ್ಯ ಇಲ್ಲ. ಆದಷ್ಟು ಕಡಿಮೆನೇ, ಆ ಥರ ಕಂಡ್ರೂ ಕಡಿಮೆನೇ. ನಾವು ಭೂಮಿನ ಯಾವ ರೀತಿ ಬಳಸ್ಕೊತೀವಿ ಅನ್ನೋದು ಮುಖ್ಯ ಹೊರತು ಅದಕ್ಕೆ ನಾವು ಯಾವ ರೀತಿ ಅದಕ್ಕೆ ವ್ಯವಸಾಯ ಮಾಡಬೇಕು ಅನ್ನೋದನ್ನ ಒಂದು 4 ಜನದ ಹತ್ರ ತಿಳ್ಕೊಳ್ಳಬೋದು. ನಮ್ಗೆ ಗೊತ್ತಿರೋ ವಿಷಯನ 4 ಜನಕ್ಕೂ ಹಂಚ್ಕೊಳ್ಬೋದು ಸ್ನೇಹಿತರೆ. ನಿಮಗಿನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಎಷ್ಟೋ ಜನ ನಂಗೆ ತಾರ್ ರೋಡ್ ಪಾಯಿಂಟ್ ಬೇಕು ಅನ್ನೋರಿಗೆ ಇದು ತುಂಬ ಅನುಕೂಲವಾಗಿದೆ. ಅಂಥ ಜಾಸ್ತಿ ಏನು ಬೆಲೆ ಅವರು ಹೇಳ್ತಿಲ್ಲ. 32 ಲಕ್ಷ. ಇವತ್ತು ಖಾಲಿ ಭೂಮಿಗಳಿಗೆ ಒಳಗಡೆ ಹೋದರೆ 35-40 ಅಂತಾರೆ. ಇದು ಒಳ್ಳೆ ರೇಟ್ ಹೇಳಿದರೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.